ಆಕ್ಟ್ ಮೂಲಕ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ 3% ಇಂದ 7%, ಶೆಡ್ಯೂಲ್ ಕಾಸ್ಟ್ಗೆ 15% ಇಂದ 17%, ಹಾಗೆ ಬ್ಯಾಕ್ವರ್ಡ್ ಕ್ಲಾಸ್ಗೆ 32% ರಿಸರ್ವೇಶನ್ ಅನ್ನು ಮಾಡಿ 2022ರಲ್ಲಿ ಇದ್ದಂತ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಮಾಡಿದಂತ ಕಾನೂನನ್ನ ಸುಮಾರು 3 ವರ್ಷಗಳ ನಂತರ ಇವತ್ತು ಕೆಟಿನಲ್ಲಿ ಅದನ್ನ ಸೆಟ್ ಅಸೈಡ್ ಮಾಡಿದ್ದಾರೆ. ಹೈಕೋರ್ಟಿನಲ್ಲಿ ಈ ರಿಸರ್ವೇಶನ್ಗೆ ಸ್ಟೇ ಮಾಡಿದ್ದಾರೆ. ಬಹುಶಃ ಇದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಎಸ್ಟಿಗಳಿದ್ದಾರೆ, ಸುಮಾರು 1.25 ಕೋಟಿಯಷ್ಟು ಎಸ್ಸಿಗಳಿದ್ದಾರೆ, 1,25,1,25,00,000 ಹಾಗೆ ಸುಮಾರು 2,25,00,000ಕ್ಕೂ ಹೆಚ್ಚು ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾರೆ. ಇವರಿಗೆ ನೀಡಿರ್ತಕ್ಕಂಥ ಮೀಸಲಾತಿಯನ್ನ ಇವತ್ತು ಒಂದು ಕಡೆ ಕೆಟಿನಲ್ಲಿ ಸೆಟ್ ಅಸೈಡ್ ಮಾಡ್ತಾರೆ, ಹೈಕೋರ್ಟಿನಲ್ಲಿ ಸ್ಟೇ ಮಾಡಿದ್ದಾರೆ. ಹಾಗೆ ಬೇರೆ ರಾಜ್ಯಗಳಲ್ಲೂ ಸಹ, ಕೆಲವು ರಾಜ್ಯಗಳಲ್ಲಿ, ಮಹಾರಾಷ್ಟ್ರ ಇನ್ನಿತರ ರಾಜ್ಯಗಳು ಈ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ. ರಾಷ್ಟ್ರದಲ್ಲೂ ಸಹ ಹತ್ತತ್ರ 40 ಕೋಟಿಯಷ್ಟು ಎಸ್ಸಿ ಎಸ್ಟಿಗಳಿದ್ದಾರೆ. ಸುಮಾರು 12 ಕೋಟಿ ವಾಲ್ಮೀಕಿ ಸಮಾಜದವರಿದ್ದಾರೆ ಇಡೀ ದೇಶದಲ್ಲಿ. ಕೆಲವು ಕಡೆ ಎಸ್ಸಿ ಇದ್ದಾರೆ, ಕೆಲವು ಕಡೆ ಎಸ್ಟಿ ಇದ್ದಾರೆ. ಆದ್ರೆ ಇದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ಕೇಂದ್ರ ಸರ್ಕಾರ, ನ್ಯಾಯಾಲಯಗಳು ಮತ್ತು ರಾಜ್ಯ ಸರ್ಕಾರ ಈ ವರ್ಗಗಳ ಮೇಲೆ ಚೆಲ್ಲಾಟವನ್ನ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಇವತ್ತು ಕಾಣ್ತಾ ಇದೆ. ಎಸ್ಸಿ ಎಸ್ಟಿ ಒಬಿಸಿಯ ಬದುಕಿನ ಮೇಲೆ ಒಂದು ರೀತಿಯ ಚಪ್ಪಡಿ ಕಲ್ಲನ್ನ ಎಳಿತಕ್ಕಂಥ ಪ್ರವೃತ್ತಿಯನ್ನ ಇವತ್ತು ಕಾಣ್ತಾ ಇದ್ದಾವೆ. ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳಿಕೆ ಬಯಸ್ತೇನೆ. ಆಕ್ಟ್ ಅನ್ನ ಮಾಡಿದ್ರು 2022ರಲ್ಲಿ. ಅವತ್ತಿನ ಸರ್ಕಾರ, ಇಟ್ ವಾಸ್ ಎ ಯುನಾನಿಮಸ್ ಆಕ್ಟ್. ಅದನ್ನ ಸರ್ವಾನುಮತದಿಂದ ಸರ್ವಸಮ್ಮತವಾಗಿ ಎಲ್ಲ ಪಾರ್ಟಿಯವರು ಅದನ್ನ ಪಾಸ್ ಮಾಡಿದಂಥದ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ. ಇದನ್ನ ಪಾಸ್ ಆಗಬೇಕಾದ್ರೆ, ರಿಸರ್ವೇಶನ್ ಜಾಸ್ತಿ ಆಗಬೇಕಾದ್ರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಚಂದ್ರಶೇಖರ್, ಸನ್ಮಾನ್ಯ ವೀರಣ್ಣ ಅವರು ಮತ್ತು ನಮ್ಮಗಳ ಪ್ರಯತ್ನದ ಹಿನ್ನೆಲೆಯಲ್ಲಿ 19th ಏಪ್ರಿಲ್ 1991 ಈ ರಾಜ್ಯದ ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳು ಸೇರಿದಿಂದ ಸದನದ ಒಳಗೆ ಸದನದ ಹೊರಗೆ ಅನೇಕ ಹೋರಾಟಗಳನ್ನು ಮಾಡಿದಂತ ಹಿನ್ನೆಲೆಯಲ್ಲಿ 2022ರ ಆಕ್ಟ್ ಅನ್ನ ತರಲಾಯಿತು. ಆ ಆಕ್ಟ್ ಅನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಸರ್ಕಾರ ಅವತ್ತೇ ಶಿಫಾರಸು ಮಾಡಲಾಗಿತ್ತು. ಹೇಗೆ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಅನ್ನ ಅವರು ಮಾಡಿ ಅದನ್ನ 9th ಶೆಡ್ಯೂಲ್ಗೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ನ್ಯಾಯಾಲಯಗಳು ಸ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸಂವಿಧಾನದತ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ 56% ಆಗಿರುವಂತದನ್ನ 9th ಶೆಡ್ಯೂಲ್ಗೆ ಹಾಕಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಒತ್ತಾಯ ಮಾಡಿ, ಆದ್ರೆ 3 ವರ್ಷ ಆದ್ರೂ ಸಹ 9th ಶೆಡ್ಯೂಲ್ಗೆ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಿಲ್ಲ. ಅಷ್ಟೇ ಅಲ್ಲ, ಸನ್ಮಾನ್ಯ ಮೋದಿ ಅವರು ರಾಜ್ಯಕ್ಕೆ ಬಂದಾಗ ಅನೇಕ ಸಮಾಜಗಳನ್ನ ಎಸ್ಟಿ ಮಾಡ್ತೀವಿ. ಉದಾಹರಣೆಗೆ
ಬೆಸ್ತ ಸಮಾಜದವರನ್ನ, ಕೋಳಿ ಸಮಾಜದವರನ್ನ, ಕುರುಬ ಸಮಾಜದವರನ್ನ, ಗೊಲ್ಲ ಸಮಾಜದವರನ್ನ, ಸೊ ಇವರಿಗೆ ಮೂಗಿಗೆ ತುಪ್ಪ ಹಚ್ಚಿ ಚುನಾವಣೆಯ ಸಂದರ್ಭದಲ್ಲಿ ಹೋಗಿದ್ದಾರೆ. ಆದ್ರೆ ಇವತ್ತು ಯಾವ ವರ್ಗ ಇದ್ದಾರೆ, ಈಗ ಆಲಿ SC and ST and OBC ಇದ್ದಾರೆ, ಅವರುಗಳಿಗೆ ಇಂದಿರಾ ಸಹಾನೀಸ್ ಕೇಸಲ್ಲಿ 50% ಮೀರಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ, ಅದೇ ಇಂದಿರಾ ಸಹಾನೀಸ್ ಕೇಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಂಪರಿಕಲ್ ಡೇಟಾ ಬೇಸಿಸ್ ಮೇಲೆ ಯಾವುದಾದ್ರೂ ವರ್ಗಕ್ಕೆ ಅಥವಾ ಯಾವುದಾದ್ರೂ ಇದಕ್ಕೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಹೇಳಿದ್ರೆ 50% ಅನ್ನ ಮೀಸಲಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಸುಪ್ರೀಂ ಕೋರ್ಟಿನ ಇಂದಿರಾ ಸಹಾನೀಸ್ ಕೇಸ್ 1992 ಅದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಇದನ್ನ ನ್ಯಾಯಾಲಯಗಳಿಗೆ ಮನವರಿಕೆ ಮಾಡಿಕೊಡುವಂತದ್ರಲ್ಲಿ ಕೆಲವರು ವಿಫಲರಾಗಿದ್ದಾರೆ, ನ್ಯಾಯಾಲಯಗಳು ಇದನ್ನ ಅರ್ಥ ಮಾಡಿಕೊಳ್ಳುವಂತದ್ರಲ್ಲಿ ವಿಫಲರಾಗಿದ್ದಾರೆ. ನನಗೆ ಈಗಲೂ ಸಹ ಅರ್ಥ ಆಗ್ತಾ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಈ ಕಾನೂನನ್ನು ತಂದಂತವ್ರು ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ, ಕಾರಜೋಳ ಅವರು ಆ ಸರ್ಕಾರದಲ್ಲಿ ಇದ್ರು, ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ಶೆಟ್ಟರ್ ಅವರು ಆ ಪಕ್ಷದಲ್ಲಿ ಇದ್ದಂತವ್ರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ಈ ರಾಜ್ಯದಲ್ಲಿ ಸರ್ವಸಮ್ಮತವಾಗಿ ಪಾಸ್ ಆದಂತ ಕಾನೂನನ್ನ 9th ಶೆಡ್ಯೂಲ್ಗೆ ತರಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಸುಮಾರು 28 12 ರಾಜ್ಯಸಭಾ ಸೇರಿ ಇರುವಂತವ್ರು ಯಾಕೆ ಬಾಯಿ ಬಿಡ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ.